ಓಕೆ ಓಕೆ. ಒಂದು ನಿಮಿಷ ಒಂದು ನಿಮಿಷ ಆಗಿ ರೀ, ಒಂದು ನಿಮಿಷ ಸ್ವಲ್ಪ ಸೈಡ್ ಬಾಣ, ಒಂದೇ ನಿಮಿಷ ಅವ್ರು ಬರಲಿ, ಒಂದು ನಿಮಿಷ. ನಾನು ಈ ಒಂದು ಸರ್ವೆ ನಂಬರ್ 45 ಚಿತ್ರತಂಡಕ್ಕೆ ಶುಭ ಕೋರ್ಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಬಹುಶಃ ಈ ತಾಯಿ ದುರ್ಗಾಂಬೆ ಎಲ್ಲ ರೀತಿಯಲ್ಲಿ ಈ ಚಿತ್ರ ಸುಗಮವಾಗಿ ಶೂಟಿಂಗ್ಗಳನ್ನೆಲ್ಲ ನೆರವೇರಿಸಿ ಒಳ್ಳೆ ರೀತಿಯಲ್ಲಿ ಪ್ರದರ್ಶನವನ್ನು ಕೂಡ ಮಾಡಲಿ ಅಂತೇಳಿ, ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಚಿತ್ರತಂಡದವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ. ಅಂಥದ್ರಲ್ಲಿ ಹೊಸಬರೆಲ್ಲ ಕೂಡ ಭಾಳಷ್ಟು ಕಲಾವಿದರು, ನಮ್ಮಲ್ಲಿ ಭಾಳಷ್ಟು ಪ್ರತಿಭೆಗಳಿರತಕ್ಕಂಥದ್ದು, ಅವರೆಲ್ಲರೂ ಕೂಡ ಇವತ್ತು ಹೊಸ ಹೊಸ ಡೈರೆಕ್ಟರ್ಗಳಿರ್ಬೋದು, ಹೊಸ ಪ್ರೊಡ್ಯೂಸರ್ಗಳಿರ್ಬೋದು, ಎಲ್ಲರೂ ಕೂಡ ಚಿತ್ರರಂಗ ಇನ್ನಷ್ಟು ಶಕ್ತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಬಹುಶಃ ಕನ್ನಡ ಚಿತ್ರರಂಗ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗಬೇಕು, ಇನ್ನಷ್ಟು ಒಡಕುಗಳು ಇರತಕ್ಕಂಥದ್ದೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಮುಹೂರ್ತಕ್ಕೆ ಬಂದು ತಂಡಕ್ಕೆ ಆಶೀರ್ವಾದ ಮಾಡಿದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಇದು ನನ್ನ ಮೊದಲನೇ ಸಿನಿಮಾ. ತುಂಬ ಖುಷಿ ಆಗ್ತಿದೆ. ವನನಂದಿ ಪ್ರೊಡಕ್ಷನಿಂದ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಚಿತ್ರ ಒಳ್ಳೆಯ ಕತೆ ಮತ್ತು ಒಳ್ಳೆಯ ಮೆಸೇಜಿಂದ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ನಿಮ್ಮ ಸಹಕಾರ ಹೇಗೆ ಇಲ್ಲ ಅಂತ ಸರ್ವೆ ನಂಬರ್ 45 ಚಿತ್ರದಲ್ಲಿ ನಂದು ಸೆಕೆಂಡ್ ಲೀಡಿಂಗ್ ರೋಲ್ ಇದೆ. ಅದರಲ್ಲಿ ಒಂದು ಒಳ್ಳೆಯ ಪಾತ್ರ, ತುಂಬ ದೊಡ್ಡ ಪಾತ್ರ, ಫಸ್ಟ್ ಟೈಮ್ ಸಿಕ್ಕಿರೋದು. ಒಂದು ಹಳ್ಳಿ ಹುಡುಗ ಜೊತೆಗೆ ಸರ್ವೆ ಆಫೀಸರ್ ಆಗಿರ್ತೀನಿ. ಇಯರ್ ಆಯಿತು ಇಂಡಸ್ಟ್ರಿಗಳು. ಆಗಿಂದ ಚಿಕ್ಕ ಪುಟ್ಟ ಅಂದರೆ ಶಾರ್ಟ್ ಮೂವೀಸ್ ಮಾಡ್ತಿದ್ದೆ. ಕೆಲವು ನಿಂತೋಯ್ತು, ಕೆಲವು ಬಂತು. ಅದಾದಮೇಲೆ ರಂಗಶಂಕರ ಜೆಪಿನಗರದಲ್ಲಿದೆ, ಒಂದು 2 months ಹೋದೆ. ಅದಾದಮೇಲೆ ಇರೋ ಡ್ರಾಪ್ ಆಯಿತು. ಅದಾಗಿ ನನ್ನ ಫ್ರೆಂಡ್ ಕಡೆಯಿಂದ ಶಿವರ್ ಪರಿಚಯ ಡೈರೆಕ್ಟು. ಅದಾದಮೇಲೆ ಅಸೋಸಿಯೇಟ್ ಚಕ್ರೇನ ಅಂತಿದ್ದಾರೆ, ಅವರೇ 1 year ಟ್ರೈನಿಂಗ್ ಕೊಡ್ತಾರೆ. ಅದು ಬಿಟ್ಟು ಚಿಕ್ಕ ಪುಟ್ಟ ಸಿನಿಮಾಗಳಲ್ಲೇ ಕ್ಯಾರೆಕ್ಟರ್ ಮಾಡ್ತಿದ್ದೆ. ರೆಕಗ್ನೈಸ್ ಆಗೋ ಥರ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು. ಭಾಸ್ಕರ್ ಅಂತ. ನನ್ನ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ನಾನು 6 years ಚೈಲ್ಡಿಂದ ಮಾಡ್ಕೊಂಡ್ಬಂದಿದ್ದೀನಿ. ಟೋಟಲಿ 16 movies, 3 serial ಮತ್ತು 2 ಡಾಕ್ಯುಮೆಂಟ್ರಿ ಆಗಿದೆ. ಸೊ ನಾನು ಫಸ್ಟ್ ಸೀರಿಯಲ್ ಮಾಡಿದ್ದು ಗೀತಾಂಜಲಿ, ಆಮೇಲೆ ಹಲವು ಚಿತ್ರಗಳಾಗಲಿ ಗಂಡು ಕಾಯಿಯಲ್ಲಿ ಮಾಡಿದೆ, ವಡೆಯಲ್ಲಿ ಮಾಡಿದೆ, ರಘುರಚನೆ ಅಂತ ಸೀರಿಯಲ್ಗಳು ಅಮೃತವರ್ಷಿಣಿ ಕೂಡ ಮಾಡಿದ್ದೀನಿ. ಈಗ ಪಾಸ್ಟ್ 6 monthsಯಿಂದ ಹೀರೋಯಿನ್ ಆಗಿ ನಟನೆ ಮಾಡ್ತಿದ್ದೀನಿ. ಇದು ನನ್ನ 4ನೇ ಚಿತ್ರ. ನನ್ನ ಇನ್ನೊಂದು ಚಿತ್ರ ಡಿಸೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ, ಮತ್ತು ಅದರಲ್ಲಿ 2 ಪ್ಯಾನ್ ಇಂಡಿಯಾ ಮೂವೀಸ್ ಮಾಡ್ತಾ ಇದ್ದೀನಿ. ಸರ್ವೆ ನಂಬರ್ 45 ಟೀಮ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಹೋಮ್ಲಿ ಅನಿಸುತ್ತೆ, ಫ್ಯಾಮಿಲಿ ಥರ ಫೀಲ್ ಮಾಡಿಸ್ತಾರೆ. ನಾನಂತೂ ಇಲ್ಲಿ ಜಾಯ್ನ್ ಆದಾಗಿಂದ ಶೂಟ್ ಆಗಲಿ, ಪೋಸ್ಟರ್ ಶೂಟ್ ತುಂಬಾ ಕಂಫರ್ಟೇಬಲ್ ಅನಿಸ್ತದೆ. ಅದು ಶಿವ ಸರ್ ಆಗಲಿ, ಸಂತೋರ್ ಆಗಲಿ, ಫ್ಯಾಮಿಲಿ ಥರ ಫೀಲ್ ಮಾಡಿಸ್ತಾರೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕಂದ್ರೆ, ಒಂದು ಹಳ್ಳಿಯ ಗೌಡ್ರ ಮಗಳು, ಮುದ್ದಾಗಿ ಆರಾಮಾಗಿ ಬೆಳ್ಕೊಂಡಿರ್ತೀನಿ. ತುಂಟನೆಯಿಂದ ಹೀರೋಗೆಲ್ಲ ರೇಗಿಸ್ಕೊಂಡು ಆ ಥರ ಆರಾಮಾಗಿರೋ ಕ್ಯಾರೆಕ್ಟರ್ ನಂದು. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ. ಈಗಿನ ಸೂಪರ್ ಸ್ಟಾರ್ಸ್ ಏನಿದ್ದಾರೆ ಅವ್ರು ನೀವು ಸಪೋರ್ಟ್ ಮಾಡೋಕ್ಕೆ ಈ ಸ್ಥಾನದಲ್ಲಿದ್ದಾರೆ. ಸೊ
ನಮ್ಮ ಹೊಸ ಚಿತ್ರಕ್ಕೆ ನಿಮ್ಮ ಬೆಂಬಲ ಬೇಕು, ಎಸ್ಪೆಷಲಿ ನಮ್ಮ ಮೀಡಿಯಾ ಮಿತ್ರರಿಗೆ. ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ತುಂಬಾ ಖುಷಿಯಾಗಿದೆ. ನನ್ನ ಫ್ಯಾಮಿಲಿ ಥರ ಇರೋ ಟೀಮ್ ಇದು. ಸೊ ಥ್ಯಾಂಕ್ ಯು ಶಿವು ಸರ್ ಫಾರ್ ಸೆಲೆಕ್ಟಿಂಗ್ ಮೀ ಆ್ಯಂಡ್ ಈ ಪಾತ್ರವನ್ನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಮುಂಚೆ ಕನ್ನಡ ಮರೆಯುವ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ, ಮನಸ್ಸಿನ ಭಕ್ತಿಗೀತೆಗಳು. HYC ಸರ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ, ಮತ್ತು ರಾಘವ್ ಸರ್ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ. ಸಿನಿಮಾ ಡೈರೆಕ್ಷನ್ ಟೀಮಲ್ಲಿ ತುಂಬ ಸಿನಿಮಾದಲ್ಲಿ ವರ್ಕ್ ಮಾಡಿ ಕೆಲಸಗಳು ನಾವು ಸರ್ವೆ ನಂಬರ್ 45 ಅಂತ ಒಂದು ಸ್ಪರ್ಧೆ ಮಾಡಿ ಮುಗಿಸ್ಕೊಳ್ವಾಗ ವರನಂದಿ ಸಿನಿಮಾ ಒಂದು ಪ್ರೊಡಕ್ಷನ್ ಅವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಪ್ರೊಡಕ್ಷನ್ಗೆ ನಮ್ಮ ಇಡೀ ತಂಡದ ಪುಸ್ತಕದಿಂದ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ನೀವೆಲ್ಲ ಯಾವುದೇ ಸಿನಿಮಾ ಮಾಡಿದ್ರು ಒಳ್ಳೊಳ್ಳೆ ಸಿನಿಮಾಗಳೇ ಗೆಲ್ಸಿದ್ದೀವಿ. ನಾವು ಒಂದು ಒಳ್ಳೆಯ ಸಿನಿಮಾ ಮಾಡ್ಕೊಂಡು ಬರ್ತೀವಿ, ನಿಮ್ಮ ಸಪೋರ್ಟ್ ಇರಬೇಕು. ನಾನು ಹೆಚ್ಚು ಮಾತಾಡೋಲ್ಲ, ನೀವೆಲ್ಲ ಇಲ್ಲಿ ಬಂದು ನಮಗೆಲ್ಲ ಈ ಥರ ಒಂದು ಏನು ಸರ್ವೆ ನಂಬರ್ 45 ಏನು ಹೇಳೋಕ್ಕೊಟ್ಟಿದ್ದೀರಾ? ಸರ್ವೆ ನಂಬರ್ 45 ಅಂತಂದರೆ ಸರ್ ಅದು ಒಂದು ಸರ್ವೆ ನಂಬರ್ 45ಗೆ ಒಂದು ಸರ್ಕಾರದಿಂದ ಒಂದು ನಂಬರ್ ಕೊಟ್ಟಿದೆ ಜಮೀನಿಗೆ. ಜಮೀನಿಗೆ ಸರ್ವೆ ನಂಬರ್ 45 ಅಂತಂದರೆ ಅದರಲ್ಲಿ ಏನೇನು ಆಗ್ತಿರೋ ವಿಷಯಗಳು ತುಂಬ ವಿಷಯ ಇದೆ, ತುಂಬ ಇದೆ. ನಾವು ಇವಾಗ ಮಾತಾಡೋದು ಆ ಸಿನಿಮಾ ಮಾಡ್ಕೊಂಡು ಬರ್ತೀವಿ ಸರ್. ಖಂಡಿತ ನಿಮ್ಮ ಸಪೋರ್ಟ್ ಇರಬೇಕು. ಒಂದು ಒಳ್ಳೆ ಸಿನಿಮಾಗಳು ಯಾರೇ ಮಾತ್ರ ಗೆಲ್ಸಿದ್ದೀರಾ, ನಾವು ಒಂದು ಒಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತೀವಿ. ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದ್ರಿ? ಇದಕ್ಕೆ ಮುಂಚೆ ಏನು ಮಾಡಿದ್ರಿ? ಇದಕ್ಕೆ ಮುಂಚೆ HYC ಸರ್ ಅಂತ ಒಂದು ಸಿನಿಮಾ ಸಾಮರ್ಥ್ಯ ಅಂತ ಅಸೋಸಿಯೇಟಾಗಿ ವರ್ಕ್ ಮಾಡಿ, ನಮಗೆ ರಾಘವ್ ಸರ್ ಅಂತ ಅವ್ರ ಜೊತೆ ಒಂದು 2 ಸಿನಿಮಾ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ. ಮುಂಚೆ ಕನ್ನಡ ಮರೆಯುವ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ. ಇದೆಲ್ಲ ಮಾಡ್ಕೊಂಡು ಬಂದು ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡ್ಕೊಂಡು ಸಬ್ಜೆಕ್ಟ್ ಎಲ್ಲ ಬೇಕಾಗಿರುವಾಗ ವರನಂದಿ ಪ್ರೊಡಕ್ಷನ್ ಅವರು ಈ ಥರ ಹೇಳಿದಾಗ ನೀವು ಮಾಡಿ ಅಂತ ಹೇಳಿದ್ರು. ಅವ್ರ ಆಶೀರ್ವಾದದಿಂದ ಒಂದು ಎಲ್ಲ ಒಂದು ಸಿನಿಮಾ ಮಾಡ್ತೀವಿ. ನಾವು ಖಂಡಿತ ಒಳ್ಳೆ ಸಿನಿಮಾ ಮಾಡ್ತೀವಿ. ನಿಮ್ಮ ದೋಸ್ತ ಇದೇ ಥರ ಇರಬೇಕು ಸರ್. ಎಲ್ಲೆಲ್ಲಿ ಶೂಟ್ ಮಾಡ್ತೀರಾ? ಸ್ವಲ್ಪ ಜೋರ ಮಾತಾಡಿ. ಇದು ಸರ್ವೆ ನಂಬರ್ ಅಂತಂದರೆ ಸರ್ವೆ ನಂಬರ್ ಸುತ್ತ ಹೋಗುವಂಥ ಕತೆ. ಆ ಕಥೆಗಳಲ್ಲಿ ಯಾವ್ಯಾವ ಪಾತ್ರ ಬರ್ತವೆ ಎಲ್ಲರಿಗೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇದೆ. ಕತೆ ತುಂಬ ಚೆನ್ನಾಗಿದೆ. ಖಂಡಿತ ಒಳ್ಳೆ ಸಿನಿಮಾ ಮಾಡ್ಕೊಬರ್ತೀವಿ. ಇದೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ಯಾಕೆ ಬಂದಿಲ್ಲ ಅವರು ಗಿರಿನಟ? ಅವರು ಏನೋ ನಾವು ಮೋಟ್ಕಾರ್ಡ್ ಫಿಕ್ಸ್ ಮಾಡಿ ಒಂದು ವಾರ 15 ದಿನ ಆಯಿತು ಮೇಡಮ್. ಅದಕ್ಕಿಂತ ಮುಂಚೆ ಅವರು ಒಂದು ಇವೆಂಟೆಲ್ಲ ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ಅವರು ಮುಂಚೆ ಒಪ್ಕೊಂಡಿದ್ದಾರೆ. ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ವೇಟ್ ಮಾಡ್ತಾರೆ, ಬರ್ಬೋದು ಅಂತ. ಚಿತ್ರದ ಮುಹೂರ್ತನ ಏರ್ಪಡಿಸಿದ್ದಾರೆ ಯುವ ನಿರ್ದೇಶಕ ಶಿವಕುಮಾರ್ ಅವರು. ಇವರು ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೆ ರಕ್ತಾಕ್ಷ ಅಂತ. ಆ ಸಿನಿಮಾದಲ್ಲಿ ಇವರು ಕೋ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಇವರ ನಮ್ಮ ಒಡನಾಟ ಮತ್ತು ಸ್ನೇಹ ಶುರುವಾಯಿತು. ಹಾಗೆ ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ ಒಂದು ವರ್ಷ ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಇದ್ದೀವಿ. ಅದು ಸಂಪರ್ಕದಲ್ಲಿರಬೇಕಾದ್ರೆ ಫೋನ್ ಮಾಡಿ ಮಾತಾಡ್ತಾ ಇರಬೇಕಾದ್ರೆ ಸರ್ ಒಂದು ಕತೆ ಮಾಡಿದ್ದೀನಿ ಸರ್, ಸಿನಿಮಾ ಮಾಡಬೇಕು ಅನ್ನೋ ಉತ್ಸಾಹನ ತೋರಿಸಿದ್ರು ನನಗೆ. ಕೇಳಿ ಶಿವಗೆ ಏನು ಕಂಟೆಂಟ್ ಹೇಳಿದ್ರು. ತುಂಬ ವಿಶೇಷವಾದ ಕಂಟೆಂಟು, ಒಳ್ಳೆ ವಿಚಾರನ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಕೊಟ್ಟಿದ್ದಾರೆ. ನನಗೆ ಫಸ್ಟ್ ಇಷ್ಟ ಆಗಿದ್ದು ಆ ಚಿತ್ರದ ಶೀರ್ಷಿಕೆ ಸರ್ವೆ ನಂಬರ್ 45 ಅಂತ ಹೇಳಿದಾಗಲೇ ಒಂಥರ ಖುಷಿಯಾಯಿತು. ಏನಂದರೆ ಡಿಫ್ರೆಂಟ್ ಆಗೈತಲ್ಲ ಅಂತ. ಕಂಟೆಂಟ್ ಹೇಳಿದಾಗ ಭಾಳ ಇನ್ನೂ ಖುಷಿಯಾಯಿತು. ಜೊತೆಗೆ ನಮ್ಮ ಹೊಸದಾಗಿ ನಾಯಕ ನಟರಾಗಿ ನಮ್ಮ ಸಂತೋಷ್ ಅವರು ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ನಾಯಕಿಯಾಗಿ ರಿಯಾ ಭಾಸ್ಕರ್ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಗೆಳೆಯ ಮುನಿಯವರು ಕೂಡ ಒಂದು ಪಾತ್ರ ಮಾಡ್ತಾಯಿದ್ದಾರೆ. ನಮ್ಮ ಗಿಲ್ಲಿ ನಟ ಅವರು ಕೂಡ ಒಂದು ಮುಖ್ಯ ಪಾತ್ರನ ಮಾಡ್ತಾಯಿದ್ದಾರೆ. ಈ ಚಿತ್ರದ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ಸಾಯಿ ಗೋಲ್ಡ್ ಮಾಲೀಕರಾದ ಸರಳಗೌಡ ಸರ್ಗೆ ವಂದನೆಗಳನ್ನ ಅರ್ಪಿಸ್ತೀವಿ. ಇದರಲ್ಲಿ ನನ್ನ ಪಾತ್ರ ಏನು ಅಂತಂದರೆ ಒಂದು ಗೌಡನ ಪಾತ್ರ, ಊರೊಂದು ಮುಖ್ಯ ಪಾತ್ರ. ನಾನು ಮತ್ತು ಗಿಲ್ಲಿ ನಟ ಅವರು ಒಂದು ಇದಾಗಿ ಅಭಿನಯ ಮಾಡ್ತಾಯಿದ್ದೀವಿ. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಖುಷಿಯಾಯಿತು. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ. ಅದೇ ವಾಸು ಸರ್ಗೆ, ಹಾಗೆ ಹಿರಿಯ ಛಾಯಾಗ್ರಾಹಕರಾದಂಥ ಜೆ ಸರ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ, ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರವನ್ನು ತಿಳಿಸ್ತಾ, ಇವತ್ತು ಏನು ಸರ್ವೆ ನಂಬರ್ 45 ಇದೆ ಈ ಚಿತ್ರಕ್ಕೆ ಸಂಭಾಷಣೆಕಾರನಾಗಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಹೆಸರು ಛತ್ರಿ ಗಿರಿಸೇವೆ ಅಂತ. ಈ ಹಿಂದೆ ಮರ್ಯಾದೆಗೆ ಕ್ಷಮಿಸು ಮತ್ತು ರಣಾಕ್ಷ ಅನ್ನೋ ಚಿತ್ರಕ್ಕೆ ಶಿವು ನಮ್ಮ ಜೊತೆ ಕೆಲಸ ಮಾಡಿದ್ದು. ಅವರು ಈ ಥರ ಕತೆ ಮಾಡ್ಕೊಂಡಿದ್ದೀನಣ ಅಂತ ಹೇಳಿದಾಗ ಸರಿಯಪ್ಪ ಆಯಿತು ಅಂತ ಹೇಳಿದೆ. ಇಲ್ಲ ನೀವೇ ಸಂಭಾಷಣೆ ಬರ್ಕೊಡಿ ಅಂತ ಕೇಳಿದರು. ಅದಕ್ಕೂ ಕೂಡ ನಾನು ಮರ್ಯಾದೆಗೆ ಕ್ಷಮಿಸು ಮತ್ತು ರಣಾಕ್ಷಗೆ ಸಂಭಾಷಣೆಗೆ ವರ್ಕ್ ಮಾಡಿದ್ದೆ. ಹಾಗಾಗಿ ಈ ಸಿನಿಮಾದಲ್ಲಿ ವರನಂದಿ ಪ್ರೊಡಕ್ಷನ್ನಿಂದ ಸಂಪೂರ್ಣ ಸಂಭಾಷಣೆಕಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಸಹ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಇದರಲ್ಲಿ ಕತೆ ಚೆನ್ನಾಗಿದೆ. ಸರ್ವೆ ನಂಬರ್ 45 ಇವತ್ತೇನು ಒಂದು ಇಂಚು ಭೂಮಿಗೋಸ್ಕರ ರೈತರುಗಳು ಕಿತ್ತಾಡ್ಕೋತಾರೆ. ಆ ಸರ್ವೆ ನಂಬರು ಏನೇ ಆದರೂ ಸರ್ವೆ ನಂಬರ್ ಮೇಲೆ ಕೋರ್ಟಿಗೆ ಕೇಸ್ ಹೋಗುತ್ತೆ. ಅದು ಹೆಂಗೋಗಿ ತಿರ್ಕೊಂಡು ಬರುತ್ತೆ, ಮತ್ತೆ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಇದು ಕತೆ ಒಳಂದ್ರ. ಕತೆ ಚೆನ್ನಾಗಿದೆ. ಇದರಲ್ಲಿ ಕ್ಯಾರೆಕ್ಟ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ
ಕಲಾವಿದರು ಕೂಡ ಕತೆಗೆ ಸಂಬಂಧಪಟ್ಟ ಹಾಗೇನೆ ಮಾಡ್ತಾ ಇದ್ದಾರೆ. ಕತೆ ಚೆನ್ನಾಗಿದೆ. ಈ ತಾಯಿ ಜೊತೆ ನನ್ನ 3ನೇ ಸಿನಿಮಾ ಇಲ್ಲಿ ನಾನು ಪೂಜೆ ಮಾಡ್ತಾ ಇರೋದು. ಇವತ್ತವರೆಗೂ ಆ 3 ಸಿನಿಮಾನೂ ಚೆನ್ನಾಗಾಗಿದೆ. ಆಮೇಲೆ ಈ ಸಿನಿಮಾ ಬಗ್ಗೆ ಮಾಡಬೇಕಂದ್ರೆ ಸರ್ವೆ 45, ಸರ್ವೆ ನಂಬರ್ 45, ನಮ್ಮ ಶಿವು, ಇದು ನಂದು ಒಂದು 2ನೇ ಕಾಂಬಿನೇಷನು. ಆಲ್ರೆಡಿ ನಾನು ಇವರು ರಾಣಾಕ್ಷ ಅಂತ ಮೂವಿಲಿ ಕೋ ಡೈರೆಕ್ಟ್ ಇದ್ದಾಗಲೇ ಹೇಳಿದರು, ಈ ಥರ ಒಂದು ಚಿಕ್ಕದಾಗಿ ಒಂದು ನೀಟಾಗಿ ಒಂದು ಒಳ್ಳೆ ಕಂಟೆಂಟ್ ಮಾಡ್ತಾರೆ ಸಿನಿಮಾ ಮಾಡ್ತಾಯಿದ್ದೀನಿ. ಸೊ ಸೇಮ್ ಟೀಮು ಗೊತ್ತಿರೋನು, ಅವ್ನ ಸ್ಟೈಲ್ ಹೆಂಗೆ ಅನ್ನೋದು ಗೊತ್ತಿರೋದ್ರಿಂದ ಅವರು ಮೂರ್ತಿ ಸರ್ ಎಲ್ಲ ನಾವೆಲ್ಲ ಸೇರಿಕೊಂಡು ರಘು ಮಾಸ್ಟರು ನಾವೆಲ್ಲ ಒಂದು ಕಾಂಬಿನೇಷನ್, ಎಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಇಂದ ಒಂದು ಒಳ್ಳೆ ಸಿನಿಮಾ ಮಾಡ್ತಾಯಿದ್ವಿ. ಒಂದು ಒಳ್ಳೆ ಕಂಟೆಂಟ್ ಇರೋದು, ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮುಂದೆ ಹೋಗಿ